ಪ್ರತಿಭಾ ಯುವ ಸಂಘ ಹೊನಲು ಬೆಳಕಿನಲ್ಲಿ ಭಾಳ ಅದ್ಭುತವಾದಂಥ ಒಂದು ವಾಲಿಬಾಲ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ. ಅವರಿಗೆ ಶುಭವನ್ನು ಕೋರುತ್ತೇವೆ. ಹಾಗೆ ಈ ಪಂದ್ಯಾವಳಿ ಯಶಸ್ಸನ್ನು ಕಾಣಲಿ. ಎಲ್ಲ ಕ್ರೀಡಾಪಟುಗಳಿಗೆ ಭಾಳ ಅದ್ಭುತವಾಗಿ ಉತ್ತಮವಾದಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದೇ ರೀತಿ ಸತತವಾಗಿ ಹಲವಾರು ವರ್ಷಗಳಿಂದ ಇಂಥ ಪಂದ್ಯಾವಳಿಗಳನ್ನು ಆಯೋಜಿಸ್ಕೊಂಡು ಬಂದಿರುವಂಥ ಈ ಸಂಘ ಅವರಿಗೆ ಸಹಕಾರ ಎಲ್ಲ ಪಂಚಾಯತ್ ಸದಸ್ಯರು ನೀಡಿದ್ದಾರೆ. ಭಾಳ ಒಳ್ಳೆಯ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ. ಯುವ ಪ್ರತಿಭೆಗಳಿಗೆ ಬಳಸ್ಕೊಳ್ಳೋಕ್ಕಿರುವಂಥ ಒಳ್ಳೆಯ ಒಂದು ಅವಕಾಶ. ಪಂದ್ಯಾವಳಿಗೆ ಮತ್ತು ಆಯೋಜಕರಿಗೆ ಶುಭವನ್ನು ಕೋರುತ್ತಾ ಅವರಿಗೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸುತ್ತೇನೆ. ಶುಭ ದಿನದಂದು ಪ್ರತಿಭಾ ಯುವಕ ಸಂಘದ ವತಿಯಿಂದ ಏನು ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯನ್ನು ಸಂಘದವರು ನಡೆಸ್ಕೊಂಡು ಬಂದಿದ್ದಾರೆ, ಅದು ಯಶಸ್ವಿಯಾಗಿ ನಡೆಯಲಿ. ಹಾಗೆ ಈ ಒಳ್ಳೆಯ ಶುಭ ದಿನದಂದು ಎಲ್ಲ ಕ್ರೀಡಾಪಟುಗಳಿಗೂ ಯಾವುದೇ ರೀತಿಯ ಅಡಚಣೆ ಇಲ್ಲದೆ, ತೊಂದರೆಗಳಿಲ್ಲದೆ, ಏನು ಕೊಡತಕ್ಕಂಥ ತೀರ್ಪುಗಳಿಂದಾಗಲಿ ಅಸಮಾನಿತರಾಗೋದು ಸಹ ಮತ್ತು ಗೆದ್ದವರು ಗೆಲುವೇ ದೊಡ್ಡದೆಂದು ಸೋತವರು ನಾವು ಸೋತಿದ್ದೇವೆಂದು ಹೇಳ್ತಕ್ಕಂಥ ಭಾವನೆ ಇಲ್ಲದೆ ಏನೊಂದು ಕ್ರೀಡಾ ಮನೋಭಾವದಿಂದ ಇದನ್ನು ಸ್ವೀಕರಿಸಿ ಹಳ್ಳಿ ಕಡೆ ನಡೆತಕ್ಕಂಥ ಈ ಒಂದು ಜಿಲ್ಲಾ ಮಟ್ಟದ ವಾಲಿಬಾಲ್ ಪಂದ್ಯಾವಳಿ ಯಶಸ್ವಿಯಾಗಿ ನಡೆಯಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ನಾನು ಕಂದಾದೇವಯ್ಯ ಅಂತೇಳಿ ಈ ಒಂದು ಪ್ರತಿಭಾ ಯುವಕ ಸಂಘ 60 ಇದರ ಸ್ಥಾಪಕ ಅಧ್ಯಕ್ಷ. ಸುಮಾರು 33 ವರ್ಷಗಳಿಂದ ಈ ಪ್ರತಿಭಾ ಯುವಕ ಸಂಘವನ್ನು ಕಟ್ಟಿ 33 ವರ್ಷ ಕಳೆದು 34ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ. ಈ ಪ್ರತಿಭಾ ಯುವಕ ಸಂಘ ಸಾಮಾಜಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಕ್ರೀಡಾಕರ ಕಾರ್ಯಕ್ರಮಗಳು ಎಲ್ಲದರಲ್ಲೂ ನಾವು ಒಂದು ಛಾಪನ್ನು ಮೂಡಿಸಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಪ್ರತಿಭಾ ಯುವಕ ಸಂಘದ ಸ್ಥಾಪಕ ಅಧ್ಯಕ್ಷನಾದ ನಾನು ವಿರಾಜಪೇಟೆ ತಾಲೂಕು ಯುವ ಕೂಟ ಮತ್ತು ಕೊಡಗು ಜಿಲ್ಲಾ ಯುವ ಕೂಟದ ಅಧ್ಯಕ್ಷನಾಗಿ ಸುಮಾರು 13 ಸಂಘಟನೆಗಳಲ್ಲಿ ಕೆಲಸ ಮಾಡಿ ಹಲವು ಪ್ರಶಸ್ತಿಗಳನ್ನ ಕೂಡ ಗಳಿಸಲಿಕ್ಕೆ ಮೂಲ ಕಾರಣ ಮತ್ತು ಪ್ರೇರಣೆ ಈ ಪ್ರತಿಭಾ ಯುವಕ ಸಂಘ. ನಾವು ಹೀಗೆ ಶಿವರಾತ್ರಿ ಹಬ್ಬ ಇರ್ಬೋದು, ಬೇರೆ ಬೇರೆ ಹಬ್ಬ ಹರಿದಿನಗಳು ಇರ್ಬೋದು ಅಥವಾ ರಾತ್ರಿ ಹಬ್ಬಗಳಿರ್ಬೋದು, ನಾವು ಏನಾದರೂ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಬರ್ತಾಯಿದ್ವಿ. ಅದು ಕ್ರೀಡಾ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸಾಮಾಜಿಕ ಸೇವಾ ಕಾರ್ಯಕ್ರಮಗಳು. ಹಾಗೆ ಈ ವರ್ಷ ನಾವು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಹೊನಲು ಬೆಳಕಿನ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು, ಈ ಒಂದು ಕ್ರೀಡಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವಿಲ್ಲಿ ಆಯೋಜನೆ ಮಾಡಿದ್ದೀವಿ. ಈಗಾಗಲೇ ಸಾಕಷ್ಟು ತಂಡಗಳು ನಮ್ಮಲ್ಲಿ ನೋಂದಾವಣೆ ಮಾಡಿಕೊಂಡು ಇನ್ನು ಕೆಲವು ಸಮಯದಲ್ಲಿ ನಾವಿಲ್ಲಿ ಈ ಪಂದ್ಯಾಟವನ್ನು ಪ್ರಾರಂಭ ಮಾಡ್ತಾಯಿದ್ವಿ. ಇದು ಇವತ್ತು ರಾತ್ರಿ ಇದು ನಾಳೆ ಬೆಳಿಗ್ಗೆ ಮುಗಿಯುವಂಥ ಒಂದು ಕ್ರೀಡಾ ಕಾರ್ಯಕ್ರಮ. ಇದಕ್ಕೆ ನಮ್ಮ ಪ್ರತಿಭಾ ಯುವಕ ಸಂಘದ ಎಲ್ಲ ಪದಾಧಿಕಾರಿಗಳು, ಸದಸ್ಯರು ಮತ್ತು ಗ್ರಾಮಸ್ಥರು, ದಾನಿಗಳು, ಜನಪ್ರತಿನಿಧಿ ಎಲ್ಲರೂ ಕೂಡ ನಮಗೆ ಪೊಲೀಸ್ ಇಲಾಖೆ ಮತ್ತು ಚೆಸ್ಕಾಂ ಸಂಸ್ಥೆಯ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು ಕೂಡ ಸಹಕಾರ ನೀಡ್ತಾ ಇದ್ದಾರೆ. ಹಾಗೆ ಪತ್ರಕರ್ತ ಮಿತ್ರರು, ಅದರಲ್ಲಿ ವಿಶೇಷವಾಗಿ ಶಕ್ತಿ ಪತ್ರಿಕೆ, ಕೊಡಗು ದನಿ, ವಿಜಯ ವಾಣಿ ಇಂಥ ಪತ್ರಿಕೆಗಳು, ನಮಗೆ ಪ್ರಜಾವಾಣಿ ಅಂಥ ಪತ್ರಿಕೆಗಳು ಕೂಡ ನಮಗೆ ಸಹಕಾರ ಅಲ್ಲಿಂದ ಇಲ್ಲಿವರೆಗೆ ಕೂಡ ನೀಡ್ತಾ ಬಂದಿದ್ದಾವೆ. ಈ ಎಲ್ಲ ಪತ್ರಕರ್ತ ಮಿತ್ರರಿಗೆ ಮತ್ತು ದಾನಿಗಳಿಗೆ ನಮಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕಾರ ನೀಡಿದಂಥ ಸರ್ವರಿಗೂ ನಾನು ಪ್ರತಿಭಾ ಯುವಕ ಸಂಘದ ಸ್ಥಾಪಕ ಅಧ್ಯಕ್ಷನಾಗಿ ನಾನು ಆಭಾರಿಯಾಗಿದ್ದೇನೆ.
ನಮಸ್ಕಾರ, ನಾನು ನಿಮ್ಮ ಜಗದೀಶ್. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.